ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ತುಂಬ ದಿನಗಳ ನಂತರ ನಾನು ಬರ್ತಾ ಇದ್ದೀನಿ ಮತ್ತೆ. ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಒಂದು 15 ಡೇಸಿಂದ ಸ್ವಲ್ಪ ಕೆಲವು ಪರ್ಸ್ನಲ್ ಕೆಲಸದ ನಿಮಿತ್ತ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಇನ್ನೂ ಒಂದು ಕ್ಯಾಂಡಲ್ ಬಗ್ಗೆ ನಾವು ಬ್ರೀಫಾಗಿ ತಿಳ್ಕೊಂಬರೋಣ, ಆಯಿತಾ? ಆ ಕ್ಯಾಂಡಲ್ ಯಾವುದಪ್ಪ ಅಂತ ಹೇಳಿದ್ರೆ ನಿಮಗೆ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಅಂತ ಹೇಳ್ತೀರಿ. ಈ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಎಲ್ಲಿ ಫಾರ್ಮ್ ಆಗಬೇಕು, ಯಾವ ಥರ ಫಾರ್ಮ್ ಆದರೆ ನಾವು ಟ್ರೇಡ್ ಮಾಡ್ಬೋದು, ಯಾವ ಮೂಮೆಂಟಲ್ಲಿ ಇರಬೇಕು, ಆಯಿತಾ? ಮತ್ತು ಇಲ್ಲಿಂದ ನಾವು ಕನ್ಫರ್ಮೇಷನ್ ಯಾವ ಥರ ತೊಗೊಂಡು ಟ್ರೇಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಕ್ಲೀನಾಗಿ ತಿಳ್ಕೊಂಬರೋಣ. ಇದರೊಳಗೆ ಏನು ಒಂದು ಡಿಫ್ರೆನ್ಸ್ ಅಂತ ಹೇಳಿದ್ರೆ ನಿಮಗೆ ಹ್ಯಾಮರ್ ಕ್ಯಾಂಡಲ್ಲು ಪ್ಲಸ್ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಎರಡು ಸೇಮ್ ಒಂದೇ ಥರ ಇರುತ್ತೆ. ನೋಡಿ, ಇದು ಹ್ಯಾಮರ್ ಕ್ಯಾಂಡಲ್ಲು. ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಸೇಮ್ ಪ್ಯಾಟರ್ನಲ್ಲಿ ಬರುತ್ತೆ, ಆಯಿತಾ? ಇದೇ ಥರ ಇರುತ್ತೆ. ಸೇಮ್ ಒಂದು ಬಾಡಿ ಏನಿರುತ್ತೆ, ಬಾಡಿ ಡಬಲ್ ಟೈಮ್ ವಿಕ್ ಇರಬೇಕು. ಇದರೊಂದು ಬಾಡಿ ಡಬಲ್ ಟೈಮ್ ವಿಕ್ ಇರಬೇಕು. ಇದು ನಿಮಗೆ ಕೆಳಗಡೆ ವಿಕ್ ಇರುತ್ತೆ, ಇದು ಕೆಳಗಡೆ ವಿಕ್ ಇರುತ್ತೆ, ಮೇಲ್ಗಡೆ ಬಾಡಿ ಇರುತ್ತೆ. ಇದೆರಡು ಒಂದೇ ಥರ ಇರುತ್ತೆ. ಇದರೊಳಗೆ ಯಾವ ಥರ ಕನ್ಫರ್ಮೇಷನ್ ತೊಗೊಂಡು ಟ್ರೇಡ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮಗೆ ಯಾವಾಗಲೂ ಹ್ಯಾಮರ್ ಫಾರ್ಮ್ ಆಗೋದು ಯಾವ ಥರ ಅಂತ ಹೇಳಿದ್ರೆ ಮಾರ್ಕೆಟ್ ಯಾವಾಗ ಡೌನ್ ಟ್ರೆಂಡ್ ಇರುತ್ತೆ, ಡೌನ್ ಟ್ರೆಂಡಲ್ಲಿ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಯ್ತು ಅಂದರೆ ಮತ್ತೆ ಅದು ರಿವರ್ಸಲ್ ಅಪ್ ಟ್ರೆಂಡ್ ಅಂದರೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗುವಂಥ ಚಾನ್ಸಸ್ ಕೊಡುತ್ತೆ, ಅಂದರೆ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಒಂದು ಕನ್ಸಿಡರ್ ಮಾಡ್ತೀವಿ. ಸೇಮ್ ಅದೇ ಥರ ಯಾವಾಗ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಇರುತ್ತೆ, ಅಪ್ ಟ್ರೆಂಡಲ್ಲಿ ಇರಬೇಕಾದ್ರೆ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಅಂದರೆ ಹ್ಯಾಮರ್ ಥರನೇ ಸೇಮ್ ಅದಕ್ಕೆ ಹ್ಯಾಂಗಿಂಗ್ ಮ್ಯಾನ್ ಅಂತ ಹೇಳ್ತೀರಿ. ಅಂದರೆ ಮೇಲೆ ನೇತಾಡ್ತಾ ಇರುತ್ತೆ, ಕೆಳಗಡೆ ಬಂದ್ಬಿಟ್ಟು ಹ್ಯಾಮರ್ ಕೆಳಗಡೆ ಫಾರ್ಮ್ ಆಗುತ್ತೆ. ಇದು ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಹೋಗಿ ಟಾಪಲ್ಲಿ ಏನು ಫಾರ್ಮ್ ಆಗುತ್ತೆ, ಒಂದು ರೆಸಿಸ್ಟೆನ್ಸ್ ಝೋನ್ ಹತ್ರ ಏನು ಫಾರ್ಮ್ ಆಗುತ್ತೆ, ಅಲ್ಲಿ ಫಾರ್ಮ್ ಆದರೆ ಅದು ಮತ್ತೆ ಮಾರ್ಕೆಟ್ ಅಲ್ಲಿಂದ ಮತ್ತೆ ಕೆಳಗಡೆ ಬೀಳೋ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಸೂಚನೆ ನಮಗೆ ಕೊಡುತ್ತೆ. ಈ ಒಂದು ಕ್ಯಾಂಡಲ್ ಅನುಸಾರವಾಗಿ ನಾವು ಯಾವ ಥರ ಟ್ರೇಡ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಬಂದ್ಬಿಟ್ಟು ಒಂದು ಬೇರಿಶ್ ರಿವರ್ಸಲ್ ಪ್ಯಾಟರ್ನ್. ಬೇರಿಶ್ ರಿವರ್ಸಲ್ ಅಂದರೆ ನಿಮ್ಗೆ ಅಲ್ಲಿ ಗೊತ್ತಿರಬೇಕು, ಅಂದರೆ ಮಾರ್ಕೆಟ್ನ ಕೆಳಗಡೆ ಹೋಗುವಂಥ ಒಂದು ಸೂಚನೆ ಕೊಡೋಕ್ಕೆ ಈ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಆಯಿತಾ? ಇದು ಸಾಮಾನ್ಯವಾಗಿ ನಮಗೆ ಆಲ್ವೇಸ್ ಅಪ್ ಟ್ರೆಂಡಲ್ಲಿ ಇರುತ್ತೆ. ನೋಡಿ, ಇಲ್ಲಿ ಅವಾಗ ಏನು ಹೇಳಿದೆ ಅಂದರೆ ಸೇಮ್ ಅಪ್ ಟ್ರೆಂಡ್ ಮಾರ್ಕೆಟಲ್ಲಿ, ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರಬೇಕಾದ್ರೆ, ಆಯಿತಾ, ಆ ಒಂದು ಕ್ಯಾಂಡಲ್ ಫಾರ್ಮ್ ಆಗಿ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಅಲ್ಲಿಂದ ರಿವರ್ಸ್ ಮಾರ್ಕೆಟ್ ಅಲ್ಲಿಂದ ಕೆಳಗಡೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ನಾವು. ಈ ಟ್ರೆಂಡ್ ರಿವರ್ಸ್ ಆಗ್ಬೋದು ಅಂತ ಒಂದು ಊಹೆ. ಇಲ್ಲಿಂದ ಮಾರ್ಕೆಟ್ ಮತ್ತೆ ಟ್ರೆಂಡ್ ರಿವರ್ಸ್ ಆಗ್ಬೋದು, ಅಂದರೆ ನೆಕ್ಸ್ಟ್ ಒಂದು ಸಪೋರ್ಟ್ ಝೋನ್ವರೆಗೂ ಬರ್ಬೋದು. ಇವಾಗ ಒಂದು ರೆಸಿಸ್ಟೆನ್ಸ್ ಝೋನ್ ಹತ್ರ ಈ ಒಂದು ಇದೊಂದು ಕ್ಯಾಂಡಲ್ ಫಾರ್ಮ್ ಆಗಿದೆ. ಒಂದು ರೆಸಿಸ್ಟೆನ್ಸ್ ಯಾವುದೋ ಒಂದು ರೆಸಿಸ್ಟೆನ್ಸ್ ಝೋನ್ ಹತ್ರ ಈ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅಲ್ಲಿಂದ ಮತ್ತೆ ಎಲ್ಲೋ ಒಂದು ಸಪೋರ್ಟ್ ಝೋನ್ ಇರುತ್ತೆ. ಅದು ಸಪೋರ್ಟ್ ಝೋನ್ವರೆಗೂ ಬರುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ನಾವು ಇದರ ಒಂದು ಅನುಸಾರವಾಗಿ ನಾವು ಟ್ರೇಡನ್ನು ತೊಗೊತೀರಿ, ಆಯಿತಾ? ಇಲ್ಲಿ ಟ್ರೇಡ್ ಯಾವಾಗ ತೊಗೊಬೇಕು ಅನ್ನೋದು ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಅಂದರೆ ಸುಮ್ಮನೆ ಹೇಳಬೇಕಲ್ಲಿ ಎಲ್ಲ ಕ್ಯಾಂಡಲಲ್ಲೂ ಏನು ನಾವು ಹೇಳ್ತೀರಿ ಸೇಮ್ ಅದೇ ರೂಲ್ಸ್ ಇರುತ್ತೆ, ಆಯಿತಾ? ಕೆಲವು ಜನಗಳಿಗೆ ಪೇಷನ್ಸ್ ಅನ್ನೋದಿರಲ್ಲ. ಈ ಕ್ಯಾಂಡಲ್ ಫಾರ್ಮ್ ಆಯಿತಾ ಟಕ್ ಅಂತ ಎಂಟ್ರಿ ತೊಗೊಬೇಕು, ಮತ್ತು ಎಲ್ಲಿ ಸ್ಟಾಪ್ ಲಾಸ್ ಸಿಗಬೇಕಂತ ಗೊತ್ತಿರಲ್ಲ, ಮತ್ತು ರಿವರ್ಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ನಾವು ಎಲ್ಲಿಂದ ಎಕ್ಸಿಟ್ ಆಗಬೇಕು ಅನ್ನೋದು ಗೊತ್ತಿರಲ್ಲ ಎಷ್ಟೋ ಜನಗಳಿಗೆ, ಆಯಿತಾ? ಸುಮ್ಮನೆ ನಮಗೆ ಕೆಲವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಿಮಗೆ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆಯಿತು ಅಂತ ಹೇಳಿದ್ರೆ ಈ ಕ್ಯಾಂಡಲ್ ಬ್ರೇಕ್ ಆದ ತಕ್ಷಣ ಎಂಟ್ರಿ ತೊಗೊಂಡ್ಬಿಡಿ, ಆಯಿತಾ, ಕೆಳಗಡೆ ಸ್ಟಾಪ್ ಲಾಸ್ ಸಿಗಬೇಡಿ ಅಂತ ಹೇಳ್ತಾರೆ. ಈ ಥರ ನೀವು ಮಾಡ್ಕೊಂಡ್ರೆ ನಿಮ್ಮ ಎಲ್ಲ ಕ್ಯಾಪಿಟಲ್ನ ಹೊಂದಿದ್ದನ್ನೆಲ್ಲ ಕಳ್ಕೊಂಡ್ಬಿಡ್ತೀರಾ, ಆಯಿತಾ? ಅದಕ್ಕೋಸ್ಕರ ಆ ಥರ ಮಾಡೋಕ್ಕೆ ಹೋಗಬಾರ್ದು. ಒಂದು ಪೇಷನ್ಸಿಂದ ವೆಯ್ಟ್ ಮಾಡಿ ದಿನಕ್ಕೆ ಒಂದೇ ಒಂದು ಟ್ರೇಡ್ ಮಾಡಿ ಸಾಕು. 10 ಟ್ರೇಡ್ 20 ಟ್ರೇಡ್ ಮಾಡೋದು ಬೇಕಾಗಿಲ್ಲ. ನೀವೆಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ರೇಡ್ನ ಮಾಡ್ತೀರಾ ಅಷ್ಟು ಮ್ಯಾಕ್ಸಿಮಮ್ ಅಮೌಂಟ್ನ ಲೂಸ್ ಮಾಡ್ತೀರಾ ಅಂತ ಅರ್ಥ, ಆಯಿತಾ? ನೀವು ನಂಬರ್ ಆಫ್ ಟ್ರೇಡಿಂಗ್ ಕಡಿಮೆ ಮಾಡಿ, ಆಯಿತಾ? ಮ್ಯಾಕ್ಸಿಮಮ್ ಪ್ರಾಫಿಟ್ನ ಅದರೊಳಗೆ ಒಂದೇ ಟ್ರೇಡಲ್ಲಿ 2 ಟ್ರೇಡಲ್ಲಿ ತೆಗಿಯೋಕ್ಕೆ ನೀವು ಪ್ರಯತ್ನ ಪಡಿ. ಸುಮ್ಮನೆ ಇದರೊಳಗೆ ಆಗಿಲ್ಲ, ಲಾಸ್ ಆಯಿತು, ಈ ಲಾಸ್ನ ರಿಕವರಿ ಮಾಡೋಕೆ ಇನ್ನೂ ಒಂದು ಟ್ರೇಡ್ ತೊಗೊಳೋದು, ಆ ಲಾಸ್ನ ರಿಕವರಿ ಮಾಡೋಕೆ ಇನ್ನೂ ಒಂದು ಟ್ರೇಡ್ ತೊಗೊಳೋದು, ಆ ಥರ ಯಾವುದೇ ಕಾರಣಕ್ಕೂ ದಯವಿಟ್ಟು ಟ್ರೇಡ್ ಮಾಡೋಕೆ ಹೋಗಬೇಡಿ, ಆಯಿತಾ? ಇಲ್ಲಿ ನಾನು ತೋರಿಸಿದೆ ಹ್ಯಾಮರ್ ಬಂದ್ಬಿಟ್ಟು ಈ ಥರ ಇರುತ್ತೆ. ಇಲ್ಲಿ ಒಂದು ಡೌನ್ ಟ್ರೆಂಡಲ್ಲಿ ಫಾರ್ಮ್ ಆಗುತ್ತೆ, ಮತ್ತು ಅಲ್ಲಿಂದ ಅಪ್ ಟ್ರೆಂಡ್ ನಮಗೆ ಮಾರ್ಕೆಟ್ ಕೊಡುತ್ತೆ. ಹ್ಯಾಂಗಿಂಗ್ ಮ್ಯಾನ್ ಸೇಮ್ ಅದೇ ಥರ ಮಾರ್ಕೆಟ್ ಅಪ್ ಟ್ರೆಂಡ್ ಇರುವಾಗ ಈ ಥರ ಫಾರ್ಮ್ ಆಗುತ್ತೆ, ಅಲ್ಲಿಂದ ನಮಗೆ ಡೌನ್ ಟ್ರೆಂಡ್ ಮಾರ್ಕೆಟ್ ರಿವರ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಾವು ಹೇಳ್ತೀರಿ. ಇದನ್ನು ನಾವು ರಿಯಲ್ ಮಾರ್ಕೆಟಲ್ಲಿ, ಅಂದರೆ ರಿಯಲ್ ಒಂದು ಚಾರ್ಟಲ್ಲಿ ಯಾವ ಥರ ಕ್ರಿಯೇಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಇದು ನಮಗೆ ಏನು ಸೂಚನೆ ಕೊಡುತ್ತೆ ಅಂದರೆ ಮಾರ್ಕೆಟು ಮೇಲೆ ಹೋಗ್ತಾ ಇರಬೇಕಾದ್ರೆ, ಆಯಿತಾ, ಬೈಯರ್ ಪ್ರೆಸರ್ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಮಾರ್ಕೆಟ್ನ ಇನ್ನೂ ಮೇಲೆ ತೊಗೊಂಡೋಗೋಕ್ಕೆ ಬೈಯರ್ ಪ್ರೆಸರ್ ತುಂಬ ಜಾಸ್ತಿ ಇರುತ್ತೆ. ಅಲ್ಲಿ ಸೆಲ್ಲರ್ ಪ್ರೆಸರ್ ಅಲ್ಲಿಂದ ಅವರು ಮತ್ತೆ ಕೆಳಗಡೆ ತೊಗೊಂಬರ್ತಾರೆ, ಮತ್ತೆ ಬೈಯರ್ ಮೇಲೆ ತೊಗೊಂಡು ಹೋಗ್ತಾರೆ. ಎಲ್ಲೋ ಒಂದು ಕಡೆ ತೊಗೊಂಡೋಗಿ ಏನು ಕ್ಯಾಂಡಲ್ ಓಪನ್ ಆಗಿರುತ್ತೆ, ಆ ಇಲ್ಲಿ ಓಪನ್ ಆಯ್ತು ಅಂದ್ಕೊಳ್ಳಿ, ಆಯಿತಾ? ಅರೌಂಡ್ ಒಂದು 100 ರುಪೀಸಲ್ಲಿ ಮಾರ್ಕೆಟ್ ಓಪನ್ ಆಯಿತು, ಆಯಿತಾ? 100 ರುಪೀಸಲ್ಲಿ ಓಪನ್ ಆಗಿದ್ದು ಮಾರ್ಕೆಟ್ನ ಸೆಲ್ಲರ್ ಏನು ಮಾಡಿದ್ರು, ಅಲ್ಲಿಂದ ಒಂದು 80 ರುಪೀಸ್ಗೆ ತೊಗೊಂಬಂದರು. 80 ರುಪೀಸ್ ತೊಗೊಂಬಂದಮೇಲೆ ಮತ್ತೆ ಸೆಲ್ಲರ್ ಇಲ್ಲಿಂದ ಏನು ಮಾಡಿದ್ರು, ಒಂದು 95 ರುಪೀಸ್ಗೆ ತೊಗೊಂಡು ಹೋಗ್ತಾರೆ ಅಂದ್ಕೊಳ್ಳಿ. ಇಲ್ಲಿ 95 ರುಪೀಸ್ ತೊಗೊಂಡೋಗಿ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗುತ್ತೆ. ಓಪನ್ ಆಯಿತು, ಆಯಿತಾ? ಕೆಳಗಡೆ ಸೆಲ್ಲರ್ ತೊಗೊಂಬಂದರು, ಮತ್ತೆ ಮೇಲೆ ತೊಗೊಂಬಂದು ಇಲ್ಲಿ ಸೆಲ್ಲರ್ ಕ್ಲೋಸ್ ಮಾಡಿದ್ರು. ಈ ಥರ ಕ್ಲೋಸ್ ಮಾಡಿದಾಗ ಅಂತ ನಮಗೆ ಬಾಡಿ ಈ ಥರ ಕ್ರಿಯೇಟ್ ಆಗುತ್ತೆ. ಕೆಲವು ಟೈಮಲ್ಲಿ ಏನಾಗುತ್ತೆ, ಮೇಲ್ಗಡೆ ವಿಕ್ ಇರುತ್ತೆ, ಕೆಲವು ಟೈಮಲ್ಲಿ ವಿಕ್ ಇರಲ್ಲ, ಆಯಿತಾ? ನಾವೇನು ಹೇಳ್ತೀರಿ ಹೈ ಲೋ ಓಪನ್ ಕ್ಲೋಸ್ ಅಂತ ಹೇಳ್ತಿರಲ್ಲ, ಸೇಮ್ ಅದೇ ಥರ ಕೆಲವು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಒಂದ್ಸರಿ ನಿಮಗೆ ಒಂದ್ಸರಿ ಕ್ಲಿಯರ್ ಕಟ್ಟಾಗಿ ಬರೋ ತೋರಿಸ್ತೀನಿ. ಇಲ್ಲಿ ಒಂದ್ಸರಿ ತೋರಿಸಿ ನೋಡಿ. ಮಾರ್ಕೆಟು ಓಪನ್ ಆಯಿತು 100 ರುಪೀಸ್ಗೆ, 100 ರೂಪಾಯಿಗೆ ಮಾರ್ಕೆಟ್ ಓಪನ್ ಆಯಿತು. ಇಲ್ಲಿಂದ ಸೆಲ್ಲರ್ ಏನು ಮಾಡಿದ್ರು, ಆಯಿತಾ, ಬೈಯರ್ ಏನು ಮಾಡಿದ್ರು, ಮಾರ್ಕೆಟ್ನ ಇಲ್ಲಿಂದ ಒಂದು 105 ರೂಪಾಯಿ ತೊಗೊಂಡ್ರು, 105ಗೆ ತೊಗೊಂಡೋದ್ರು. ಇದು ಹೈ ಆಯಿತು. ಮತ್ತೆ ವಾಪಸ್ ಬಂದ್ಬಿಟ್ಟು ಏನು ಮಾಡ್ತು ಮಾರ್ಕೆಟ್ ಇಲ್ಲಿಂದ, ಆಯಿತಾ,
ಸೆಲ್ಲರು ಒಂದು 85 ರೂಪೀಸ್ ತೊಗೊಂಬಂದರು ಮಾರ್ಕೆಟ್ನ, ಮತ್ತೆ ಕೆಳಗಡೆ ಬೆಳೆಸ್ರೆ ಮಾಡೋದು. ಮತ್ತೆ ಇಲ್ಲಿಂದ ಏನು ಮಾಡಿದ್ರು, ಮತ್ತೆ ಬೈಯರ್ ಇಲ್ಲಿಂದ ವಾಪಸ್ ತೊಗೊಂಡೋಗಿ ಆಯಿತಾ ಮಾರ್ಕೆಟ್ನ ಆಯಿತಾ ಅರೌಂಡ್ ಒಂದು 95 ರೂಪೀಸ್ಗೆ ಕ್ಲೋಸ್ ಮಾಡಿದ್ರು. ಈ ಥರ ಬಂತು ಆಯಿತಾ. ಇದು ಬಂದ್ಬಿಟ್ಟು 95 ರೂಪೀಸ್. ಇಲ್ಲಿಂದ ಇಲ್ಲಿಗೆ 5 ರೂಪೀಸ್ ಡಿಫ್ರೆನ್ಸ್ ಇದೆ. ಇಲ್ಲಿ 5 ರೂಪೀಸ್ ಹೈ ಆಗಿದೆ. ಇದು ಬಂದ್ಬಿಟ್ಟು ಹೈ ಇದು ಆಯಿತಾ. ಇದು ಬಂದ್ಬಿಟ್ಟು ಹೈ. ಇದು ಬಂದ್ಬಿಟ್ಟು ಓಪನ್. ಇದು ಬಂದ್ಬಿಟ್ಟು ಲೋ. ಇದು ಬಂದ್ಬಿಟ್ಟು ಕ್ಲೋಸು ಆಯಿತಾ. ಈ ಥರ ಓಪನ್ ಆದಾಗ ನಮಗೇನಾಗುತ್ತೆ, ಒಂದು ಕ್ಯಾಂಡಲ್ ಈ ಥರ ಫಾರ್ಮ್ ಆಗುತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಈ ಏನು ನಮಗೆ ಬಾಡಿಗೆ ಫಾರ್ಮ್ ಆಗ್ತಾ ಇದೆ, ಈ ಬಾಡಿಗಿಂತ ಡಬಲ್ ಪಟ್ಟು ಅಂದರೆ ಡಬಲ್ ಸೈಡ್ ಅಂದರೆ ಜಾಸ್ತಿ ಇರಬೇಕು. ಈ ಬಾಡಿ ಏನು ಫಾರ್ಮ್ ಆಗಿದೆ ಅದಕ್ಕಿಂತ ಎರಡಕ್ಕಿಂತ ಹೆಚ್ಚು ಪಟ್ಟು ನಮಗೆ ವಿಕ್ಕಿತ್ತು ಈ ಥರ ಫಾರ್ಮ್ ಆಯಿತು ಅಂದರೆ ಅಪ್ ಟ್ರೆಂಡಲ್ಲಿ, ಅದಕ್ಕೆ ನಾವು ಹ್ಯಾಂಗಿಂಗ್ ಮ್ಯಾನ್ ಅಂತ ಕರಿತೀರಿ. ಈ ಥರ ಹ್ಯಾಂಗಿಂಗ್ ಮ್ಯಾನ್ ಫಾರ್ಮ್ ಆದಮೇಲೆ ನಾವು ಎಲ್ಲೇ ಎಂಟ್ರಿ ತೊಗೊಬೇಕು. ಇಮೇಜಲ್ಲೂ ಕೆಲವು ಸರಿ ರಾಂಗ್ ತೋರಿಸಿ ನೋಡಿ, ಇಲ್ಲೂ ತೋರಿಸಿರಿ. ಇದು ಕೆಳಗೆ ಬ್ರೇಕ್ ಆದರೆ ತೊಗೊಬೇಕಂತ, ಇವು ನೆಕ್ಸ್ಟ್ ಕ್ಯಾಂಡಲ್ ಬ್ರೇಕ್ ಆಗಿಬಿಡುತ್ತೆ, ಮೂರನೇ ಕ್ಯಾಂಡಲ್ ಹೋಗ್ಬಿಡುತ್ತೆ ಆಯಿತಾ. ನಾವು ಯಾವತ್ತೂ ಯಾವ ಥರ ಟ್ರೇಡ್ ಮಾಡಬೇಕಂದ್ರೆ, ಈ ಒಂದು ಕ್ಯಾಂಡಲ್ ಫಾರ್ಮ್ ಆದಮೇಲೆ ಆಯಿತಾ, ನೆಕ್ಸ್ಟ್ ಕ್ಯಾಂಡಲ್ ಕನ್ಫರ್ಮೇಷನ್ ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಕ್ಯಾಂಡಲ್ ಏನಾದ್ರೂ ರೆಡ್ ಕಲರ್ ಕ್ಯಾಂಡಲ್ ಬಂದು ಈ ಏನು ಬಾಡಿ ಇರುತ್ತೆ, ಈ ಇದ್ರದ್ದೇನು ಬಾಡಿ ಇರುತ್ತೆ, ಈ ಬಾಡಿ ಕೆಳಗಡೆ ಕ್ಲೋಸ್ ಕೊಟ್ಟಿತ್ತು ಅಂತ ಹೇಳಬೇಕು ಆಯಿತಾ. ಈ ಬಾಡಿ ಲೆವೆಲ್ ಕ್ಲೋಸ್ ಕೊಟ್ಟಿರಬಾರ್ದು, ಬಾಡಿ ಕೆಳಗಡೆ ಏನಾದ್ರು ನೆಕ್ಸ್ಟ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ ಅಂತ ಹೇಳಿದ್ರೆ ಇದ್ರ ಕೆಳಗಡೆ ಎಂಟ್ರಿ ತೊಗೊಬೇಕು ಆಯಿತಾ. ಈ ಕ್ಯಾಂಡಲ್ ಕೆಳಗಡೆ ಎಂಟ್ರಿ ತೊಗೊಬೇಕು. ಈ ಏನಿದೆ ಈ ಹ್ಯಾಂಗಿಂಗ್ ಮ್ಯಾನ್ ಇದೆ, ಅಟ್ಲೀಸ್ಟ್ ವಿಕ್ ಇತ್ತಂದರೆ ವಿಕ್ ಮೇಲೆ, ಇಲ್ಲ ವಿಕ್ ಇಲ್ಲ ಅಂದರೆ ಬಾಡಿ ಮೇಲೆ ನಾವೇನು ಮಾಡಬೇಕು, SLನ ಇಟ್ಕೊಬೇಕು. ಇಟ್ಕೊಂಡು ನಮ್ಗೆ ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸ್ ಬರ್ತಾ ಇದೆ ಅಂದರೆ, ಇಲ್ಲಿಂದ ಇಲ್ಲಿಗೆ ಒಂದು 15 ರೂಪಾಯಿ ಡಿಸ್ಟೆನ್ಸ್ ಬರ್ತಾ ಇದೆ ಅಂದ್ಕೊಳ್ಳಿ. 15 ಬಂತು ಅಂತ ಹೇಳಿದ್ರೆ 1:1ಗೆ 15 ರೂಪಾಯಿ, ಇಲ್ಲ 1:2ಗೆ 30 ರೂಪಾಯಿ. ಇಷ್ಟಕ್ಕೆ ನಾವು ಟಾರ್ಗೆಟ್ನ ಮಾಡ್ಕೊಬೋದು. ಜಾಸ್ತಿ ಯಾವುದಕ್ಕೆ ಹೇಳ್ತೀನಿ ನೋಡಿ, ಯಾವತ್ತು ನೀವು ಟ್ರೇಡ್ ಮಾಡಬೇಕಾದ್ರೆ ಒಂದು ಎಂಟ್ರಿ ಎಕ್ಸಿಟ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ನೀವು ಎಷ್ಟು ವರ್ಷ ಟ್ರೇಡ್ ಮಾಡಿದ್ರು ಪ್ರಾಫಿಟಬಲ್ ಟ್ರೇಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಬೇಕಾದ್ರೆ ಬರ್ಕೊಡ್ತೀನಿ ನಿಮಗೆ. ಎಂಟ್ರಿ ಎಕ್ಸಿಟು ಕರೆಕ್ಟಾಗಿ ನೀವು ಪ್ಲೇಸ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ, ಅಂದರೆ ಎಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ, ಯಾಕೆ ಎಂಟ್ರಿ ಮಾಡ್ತಾ ಇದ್ದೀನಿ ಅದು ನಿಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಅಂದರೆ ಸುಮ್ಮನೆ ರ್ಯಾಂಡಮಾಗಿ ಎಂಟ್ರಿ ತೊಗೊಂಬಾರ್ದು. ನಾನು ಎಂಟ್ರಿ ತೊಗೊತಾ ಇದ್ದೀನಿ ಈ ಪ್ಲೇಸಲ್ಲಿ ಅಂದರೆ, ಆ ಪ್ಲೇಸಲ್ಲಿ ಎಂಟ್ರಿನ ಏನು ತೊಗೊತಾ ಇದ್ದೀನಿ ಅನಲೈಸ್ ಮಾಡಿ. 1-2 ನಿಮಿಷ ಹೋದ್ರೂ ಪರವಾಗಿಲ್ಲ. ನಿಮಗೇನು ಅಲ್ಲಿಂದ ಮಾರ್ಕೆಟ್ ಒಂದು 5 ರೂಪಾಯಿ ಕಡಿಮೆ ಆದರೂ ಬರೋ ಪ್ರಾಫಿಟಲ್ಲಿ ಒಂದು 50 ರೂಪಾಯಿ ಕಡಿಮೆ ಆದರೂ ಪರವಾಗಿಲ್ಲ ಆಯಿತಾ. ಈ ಪ್ಲೇಸಲ್ಲಿ ಏನಕ್ಕೆ ಎಂಟ್ರಿ ತೊಗೊತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಗೊತ್ತಾದಮೇಲೆ ನಾನು ಸ್ಟಾಪ್ ಲಾಸ್ ಎಲ್ಲಿ ಬರ್ತಾ ಇದೆ, ಎಂಟ್ರಿ ಎಲ್ಲಿ ಬರ್ತಾ ಇದೆ, ಏನಕ್ಕೆ ಎಂಟ್ರಿ ತೊಗೊತಾ ಇದ್ದೀನಿ, ಇಲ್ಲೇನು ಕನ್ಫರ್ಮೇಷನ್ ಇದೆ ಅಂತ ಗೊತ್ತಿರಬೇಕು. ಸ್ಟಾಪ್ ಲಾಸ್ ಎಷ್ಟು ಬರ್ತಾ ಇದೆ, ಈ ಸ್ಟಾಪ್ ಲಾಸ್ನ ನಾನು ಅಂದರೆ ಈ ಸ್ಟಾಪ್ ಲಾಸ್ನ ನಾನು ಅಷ್ಟು ಮಾರ್ಕೆಟ್ ಅಕಸ್ಮಾತ್ ನನಗೇನೆಷ್ಟು ಹೋದರೆ ಈ ಸ್ಟಾಪ್ ಲಾಸ್ನ ನಾನು ಕೊಟ್ಟರೆ ನನಗೇನು ಮ್ಯಾಕ್ಸಿಮಮ್ ಲಾಸ್ ಆಗಲ್ವಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಲ್ಲಿಂದ ನನ್ನ ಪ್ರಾಫಿಟ್ ಎಲ್ಲಿ ಬಂದರೆ ನಾನು ಎಕ್ಸಿಟ್ ಆಗಬೇಕು ಅದು ಸಹ ಗೊತ್ತಿರಬೇಕು. ಏನಕ್ಕೆ ಎಕ್ಸಿಟ್ ಆಗ್ತಾ ಇದ್ದೀನಿ, ಎಲ್ಲಿ ಬಂದರೆ ಎಕ್ಸಿಟ್ ಆಗ್ತೀನಿ ಅದು ಗೊತ್ತಿರಬೇಕು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಯಿತಾ, ಇಲ್ಲಿಂದ ಇಲ್ಲಿಗೆ ಒಂದು 15 ರೂಪಾಯಿ ಸ್ಟಾಪ್ ಲಾಸ್ ಬರ್ತಾ ಇದೆ ಅಂದ್ಕೊಳ್ಳಿ. 15 ರೂಪಾಯಿ ಸ್ಟಾಪ್ ಲಾಸ್ ಬರ್ತಾ ಇದೆ ಆಯಿತಾ. ಇಲ್ಲಿಂದ ಅವ್ರಿಗೆ 1:1 ಬಂದುಬಿಟ್ಟಿದೆ, 15 ರೂಪಾಯಿ ಆಚೆ ಬಂದಿರಲ್ಲ. 1:2 ಬಂದುಬಿಡುತ್ತೆ, 30 ರೂಪಾಯಿ ಆದರೂ ಆಚೆ ಬರಲ್ಲ. ಅಟ್ಲೀಸ್ಟ್ ಟ್ರಯಲ್ ಸ್ಟಾಪ್ ಲಾಸ್ ಮಾಡ್ತಾರಾ, ಅದೂ ಮಾಡಲ್ಲ. ಇಲ್ಲಿ ಸ್ಟಾಪ್ ಲಾಸಿಗೆ ಬಿಟ್ಬಿಟ್ಟಿರ್ತಾರೆ 15 ರೂಪಾಯಿಗೆ. ಮತ್ತೆ ಇಲ್ಲಿಂದ ವಾಪಸ್ ಒಂದು 45 ರೂಪಾಯಿ ಬರುತ್ತೆ, ಆದರೂ ಎಕ್ಸಿಟ್ ಮಾಡಲ್ಲ. ಇಲ್ಲಿಂದ ಮತ್ತೆ ಮಾರ್ಕೆಟ್ ರಿವರ್ಸ್ ಮಾಡ್ಕೊಂಡು ಮೇಲೆ ಬರುತ್ತೆ. ಅವಾಗ ಏನು ಮಾಡ್ತಾರೆ, 15 ರೂಪಾಯಿಗೆ ಸ್ಟಾಪ್ ಲಾಸ್ ಸಿಕ್ಕಿರ್ತಾರಲ್ಲ, ಈ ಸ್ಟಾಪ್ ಲಾಸ್ ಎತ್ತು 30 ರೂಪಾಯಿ ಇಕ್ತಾರೆ ಆಯಿತಾ. ಅಟ್ಲೀಸ್ಟ್ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗ್ಬೋದು, ವಾಪಸ್ ನೋಡೋಣ ಅಂತ, ಇಲ್ಲ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿಬಿಡೋಣ ಅನ್ನೋ ಆ ಥರ ಒಂದು ಮೆಂಟಾಲಿಟಿ ಇಟ್ಕೊಂಡು ಟ್ರೇಡ್ ಮಾಡ್ತಾರಲ್ಲ, ಆ ಥರದ ಟ್ರೇಡ್ ಮಾಡಿದ್ರೆ ನಾನು ಹೇಳ್ತೀನಿ ಇವಾಗನೇ ನೀವು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಕ್ಕೆ ಚಾನ್ಸೇ ಇಲ್ಲ. ಮೈಂಡಲ್ಲಿ ನೀವು ಫಿಕ್ಸ್ ಮಾಡ್ಕೊಂಬಿಡಿ. ಯಾವುದೋ ಒಂದು ಟ್ರೇಡ್ನ ನೀವು ಪ್ರಾಕ್ಟೀಸ್ ಮಾಡಿ, ಪ್ಲಸ್ ಎಲ್ಲಿ ಎಂಟ್ರಿ ತೊಗೊತಾ ಇದ್ದೀನಿ, ಎಲ್ಲಿ ಸ್ಟಾಪ್ ಲಾಸ್ ಸಿಗ್ತಾ ಇದ್ದೀನಿ, ಎಲ್ಲಿ ಎಕ್ಸಿಟ್ ಆಗಬೇಕು, ಈ ಮೂರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ರೂಲ್ಸ್ ನೀವು ಟ್ರೇಡಿಂಗಲ್ಲಿ ಆಯಿತಾ, ನೀವು 100% ಸಕ್ಸಸ್ ಆಗ್ತೀರಾ. ನಾವೀಗ ರಿಯಲ್ ಮಾರ್ಕೆಟಲ್ಲಿ ಒಂದು ಸರಿ ಕ್ಲೀನಾಗಿ ಒಂದು ಸರಿ ನೋಡ್ಕೊಂಬರೋಣ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಇವಾಗ ಇಲ್ಲಿ ನೋಡಿ, ಮಾರ್ಕೆಟಲ್ಲಿ ವೀಕ್ನೆಸ್ ಶುರು ಆಗಿದೆ ಅಂತ ಅರ್ಥ. ಮಾರ್ಕೆಟ್ ಏನೋ ಆ ಥರ ಒಂದು ಫಾರ್ಮ್ ಆಗಿ ಒಂದು ಕನ್ಫರ್ಮೇಷನ್ ಸಿಗುತ್ತೆ, ಮಾರ್ಕೆಟು ವೀಕ್ನೆಸ್ ಶುರುವಾಗಿದೆ. ಅಲ್ಲಿಂದ ಟ್ರೇಡ್ ಹೆಂಗೆ ಮಾಡಬೇಕಂದ್ರೆ ಕನ್ಫರ್ಮೇಷನ್ ಮುಖ್ಯ. ನಾನೇನು ಹೇಳಿದೆ ನಿಮಗೆ, ಯಾವುದೇ ಒಂದು ಟ್ರೇಡ್ ಮಾಡಬೇಕಾದ್ರೆ ಕನ್ಫರ್ಮೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹ್ಯಾಂಗಿಂಗ್ ಮ್ಯಾನ್ ಬಂದ ತಕ್ಷಣ ಟ್ರೇಡ್ ಮಾಡಬೇಡಿ. ನೋಡಿ ಇಲ್ಲಿ ಕ್ಲೀನಾಗಿ ಬರ್ದಿದ್ದೀನಿ ನೋಟ್ಸಲ್ಲಿ. ಈ ನೋಟ್ಸ್ ಯಾರಿಗಾದ್ರೂ ಬೇಕಂದರೆ ನಂದು ಇಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಒಂದು ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ದು ಒಂದು ಲಿಂಕ್ ಇರುತ್ತೆ ಆಯಿತಾ. ಆ ಲಿಂಕಿಗೆ ಯಾರಾದರೂ ಜಾಯ್ನ್ ಆಗಿ ಅಲ್ಲಿ ನೋಟ್ಸ್ನ ಬೇಕಂದರೆ ನಾನು ಕಳಿಸ್ಕೊಡ್ತೀನಿ. ಇಲ್ಲ ನನಗೆ ಪರ್ಸ್ನಲಾಗಿ ವಾಟ್ಸಪ್ ನಂಬರ್ ಮೇಲೆ ಕಾಣ್ತಿರೋಂಥ ಈ ವಾಟ್ಸಪ್ ನಂಬರ್ಗೆ ಪಿಂಗ್ ಮಾಡಿ ಆಯಿತಾ. ಪಿಂಗ್ ಮಾಡಿದ್ರೆ ನಾನು ನಿಮಗೆ ನೋಟ್ಸ್ನ ಕಳಿಸ್ಕೊಡ್ತೀನಿ. ಓದ್ಕೊಳ್ಳಿ, ಕಲ್ತ್ಕೊಳ್ಳಿ ಆಯಿತಾ. ನಾನು ಇದೊಂದೇ ನೋಟ್ಸ್ ಅಂತ ನಿಮ್ಗೆ ಒಂದ್ಸರಿ ಕ್ಲೀನಾಗಿ ಬ್ರೀಫ್ ಮಾಡಿ ತೋರಿಸ್ತೀನಿ ನೋಟ್ಸ್ ಆಮೇಲೆ ಲಾಸ್ಟಲ್ಲಿ ಏನೇನು ಮಾಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ನಾನು ಇಷ್ಟೆಲ್ಲ ಮಾಡಬೇಕಂದ್ರೆ ಎಷ್ಟು ಕಷ್ಟ ಬಿದ್ದಿರಬೇಕು ಅನ್ನೋದು ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ನೋಟ್ಸ್ ಮಾಡಿರೋದು ನೋಡಿದ್ರೆ. ಆಮೇಲೆ ಸ್ಟಾಪ್ ಲಾಸ್ ಎಲ್ಲಿ ಬರ್ತಾ ಇದೆ, ಹ್ಯಾಂಗ್ ಮ್ಯಾನಲ್ಲಿ ಸ್ಟಾಪ್ ಲಾಸ್ ಎಲ್ಲಿ ಇಡ್ತಾ ಇದ್ದೀರಿ, ಏನಕ್ಕೆ ಇಡ್ತಾ ಇದ್ದೀರಿ ಅದು ಗೊತ್ತಿರಬೇಕು. ಟಾರ್ಗೆಟ್ ಏನು ನಮ್ಮದು, ಇದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಇದನ್ನು ಅರ್ಥ ಮಾಡ್ಕೊಂಡೇ ಟ್ರೇಡ್ ಮಾಡಿ. ಅದು ಅರ್ಥ ಮಾಡ್ಕೊಂಡಲೇ ದಯವಿಟ್ಟು
ಸುಮ್ಮನೆ ಎಲ್ಲಿ ಬೇಕಲ್ಲಿ ರ್ಯಾಂಡಮ್ ಆಗಿ ಟ್ರೇಡ್ ಮಾಡೋದು ನಾನು ನೋಡ್ತಾ ಇರ್ತೀನಲ್ಲ, ರ್ಯಾಂಡಮ್ ಆಗಿ ಟ್ರೇಡ್ ಮಾಡ್ತಾರೆ, ನನಗೆ ಮೆಸೇಜ್ ಮಾಡ್ತಾರೆ, ಸರ್ ಇಷ್ಟು ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಹೆಂಗಾನ ಮಾಡಿ ರಿಕವರಿ ಮಾಡ್ಬೋದಾ? ಒಂದ್ಸರಿ ಲಾಸ್ ಮಾಡ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ರಿಕವರಿ ಮಾಡೋಕ್ಕಾಗಲ್ಲ. ಹೆಂಗೆ ರಿಕವರಿ ಮಾಡ್ತೀರಾ ನೀವು? ಒಂದ್ಸರಿ ಲಾಸ್ ಈಸಿಗೆ ಆಗ್ಬಿಡುತ್ತೆ. 50,000, 20,000, 30,000, 50,000 ಮತ್ತೆ ನೀವು ರಿಕವರಿ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ಬೇಕು ಗೊತ್ತಾ? ಎಷ್ಟು ಪೇಷನ್ಸ್ ಬೇಕು ಗೊತ್ತಾ? ಅಷ್ಟೊಂದು ಈಸಿಗೆ ನೀವು ಕಳ್ಕೊಂಡು ಅಷ್ಟೊಂದು ಮತ್ತೆ ಈಸಿಗೆ ಸಂಪಾದನೆ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರೋ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಲಕ್ಷ ಮಾಡಿದೆ, 2,00,000 ಮಾಡಿದೆ, 3,00,000 ಮಾಡಿದೆ ಅನ್ನೋದನ್ನ ನೋಡಿಕೊಂಡು ನೀವು ಆ ಥರ ಟ್ರೇಡ್ ಮಾಡಕ್ಕೆ ಹೋಗಿ ಸುಮ್ಮನೆ ದುಡ್ಡನ್ನ ಲಾಸ್ ಮಾಡ್ಕೊಂಬೇಡಿ. ಅವರು ಬಂದ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ? ಕಡಿಮೆ ಅಂದ್ರೂ 5,000 ಕ್ವಾಂಟಿಟಿ, 10,000 ಕ್ವಾಂಟಿಟಿ ಲಾಟ್‌ಗಳು ಹೊಡಿದ್ದಾರೆ ಆಯ್ತಾ? ಆ ಲಾಟ್ ಹೊಡೆದು ₹2, ₹3 ಕ್ಯಾಪ್ಚರ್ ಮಾಡಿದ್ರೆ 20,000, 30,000 ದುಡ್ಡು ಬಂದ್ಬಿಡುತ್ತೆ ಅವ್ರಿಗೆ. ಬರೀ ₹2, ₹3 ಕ್ಯಾಪ್ಚರ್ ಮಾಡಿದ್ರೆ ಸಾಕು ಅವರು. 20,000, 30,000 ಒಂದು ಟ್ರೇಡಲ್ಲಿ ಎತ್ಬಿಡ್ತಾರೆ. ನೀವು ಆ ಥರ ನೋಡಿಕೊಂಡು ನಾನು ಆ ಥರ ಮಾಡ್ತೀನಿ ಅಂತ ನೀವು ಆಸೆ ಇಟ್ಕೊಂಡು ಹೋಗಿ ಯಾಕೆ ಸುಮ್ಮನೆ ದುಡ್ಡನ್ನ ಲಾಸ್ ಮಾಡ್ಕೊತೀರಾ? ನಿಜವಾಗ್ಲೂ ನನಗೆ ಕೆಲವರು ಮೆಸೇಜ್ ಮಾಡೋದು, ಟ್ರೇಡ್ ಮಾಡೋದು ನೋಡಿದ್ರೆ ಒಂದ್ಸರಿ ಬೇಜಾರಾಗತ್ತೆ ನನಗೇನೆ. ಪಾಪ ಎಷ್ಟು ಕಷ್ಟ ಬಿದ್ದಿರೋ ದುಡ್ಡನ್ನ ಇಷ್ಟೊಂದು ಈಸಿ ಕಳ್ಕೊಂತಾರಲ್ಲ ಇವರು ಅನ್ನೋದನ್ನ. ನೀವು ಕಷ್ಟ ಬಿದ್ದು ದುಡ್ದಿರ್ತೀರೋ, ಇಲ್ಲ ಬೇರೆಯವ್ರ ಹತ್ರ ಸಾಲ ಮಾಡಿರ್ತೀರೋ, ಇಲ್ಲ ಪೇರೆಂಟ್ಸ್ ಗೊತ್ತಿಲ್ಲದೆ ಮನೇಲಿ ಇಸ್ಕೊಂಡಿರ್ತೀರೋ, ಇಲ್ಲ ಪರ್ಸನಲ್ ಲೋನ್ ಮಾಡಿರ್ತೀರೋ, ಅದು ವಾಟ್ ಎವರ್ ಇಟ್ ಈಸ್ ನಿಮ್ಗೆ ಸಂಬಂಧಪಟ್ಟಿದೆ ಅದು ಆಯ್ತಾ? ಬಟ್ ಕಳ್ಕೊಳಕ್ಕೆ ಅಷ್ಟೊಂದು ಮನ್ಸು ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಸೇಮ್ ಅದೇ ಥರ ನೋಡಿ, ನಾನು ಇವಾಗ ಏನಲ್ಲಿ ಎಕ್ಸಾಂಪಲ್ ಬರೆದು ತೋರಿಸ್ದೆ, ಸೇಮ್ ಅದೇ ಪ್ಯಾಟರ್ನ್ ಇದೂ ಸಹ ಆಯ್ತಾ? ಎಲ್ಲಿ ಎಂಟ್ರಿ ತೊಗೊಬೇಕು, ಹೇಗೆ ಎಂಟ್ರಿ ತೊಗೊಬೇಕು, ಎಲ್ಲಿ ಫಾರ್ಮ್ ಆದರೆ ನಮ್ಮ ಬೆನಿಫಿಟ್ಟು, ಅದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಬರೆದಿದ್ದೀನಿ. ಇದು ನೋಟ್ಸ್ ನೋಡಿ, ನಾನು ನಿಮಗೆ ಒಂದ್ಸರಿ ನೋಟ್ಸ್‌ನ ಬ್ರೀಫಾಗಿ ತೋರಿಸ್ತೀನಿ. ಇದು ಅಷ್ಟೊಂದು ಈಸಿಗೆ ಯಾರು ನಿಮಗೆ ಇಷ್ಟೊಂದು ಎಲ್ಲ ಕ್ಲಿಯರ್ ಕಟ್ಟಾಗಿ ಪ್ರತಿಯೊಂದು ಕ್ಯಾಂಡಲ್ ಬಗ್ಗೆನೂ ಅಷ್ಟೇ ಆಯ್ತಾ? ಪ್ರತಿಯೊಂದು ಕ್ಯಾಂಡಲ್ ಬಗ್ಗೆ ಯಾವ ಕ್ಯಾಂಡಲ್ ಎಲ್ಲೆಲ್ಲಿ ಫಾರ್ಮ್ ಆಗಬೇಕು ಎಲ್ಲ ಪ್ರತಿಯೊಂದು ಸಹ ಕ್ಲಿಯರ್ ಕಟ್ಟಾಗಿ ನಾನು ಕನ್ನಡದಲ್ಲಿ ಪ್ಲಸ್ ಇಂಗ್ಲೀಷಲ್ಲಿ ಎರಡೂ ನಿಮಗೆ ಕ್ಲಿಯರ್ ಕಟ್ಟಾಗಿ ನೋಟ್ಸ್ ಇದೆ ಆಯ್ತಾ? ಯಾರಿಗಾದ್ರೂ ಬೇಕಂದರೆ ಅಂದರೆ ಪ್ರಾಂಪ್ಟಾಗಿ ಯಾರಾದರೂ ಕಲ್ತ್ಕೊಂಡ್ಲೇಬೇಕು, ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಂಡ್ಲೇಬೇಕು ಸರ್, ಇದೊಂದು ನನಗೊಂದು ಚಾಲೆಂಜ್ ಆಗಿಬಿಟ್ಟಿದೆ ಅನ್ನೋರು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಲ್ತ್ಕೊಳ್ಳಿ. ಸುಮ್ಮನೆ ತೊಗೊಳ್ಳಿ. ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡಿ ನಾನೇನು ಪ್ರಿಂಟ್ ಮಾಡ್ಕೊಡಲ್ಲ ನಿಮಗೆ. ಯುವರ್ ವಿಶ್ ಆಯಿತಾ? ನಾನು ಕೊಡಬೇಕು, ನಾನು ಕೊಡ್ತೀನಿ. 4 ಜನ ಕಲ್ತ್ಕೊಳ್ಳಿ ಆಯಿತಾ? ನೀವು ಕೆಲವ್ರಿಗೆ ಎಷ್ಟೋ ಜನಕ್ಕೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಬಿಟ್ಟು ಕಲ್ತ್ಕೊಳಕ್ಕಾಗಲ್ಲ. ನಾವೆಲ್ಲ 2, 3 ಕಡೆ ದುಡ್ಡು ಕೊಟ್ಬಿಟ್ಟು ಕಲ್ತ್ಕೊಂಡು ಆಪ್ಷನ್ ಸೆಲ್ಲಿಂಗ್ ಆಗಲಿ, ಆಪ್ಷನ್ ಬೈಯಿಂಗ್ ಆಗಲಿ, ಹೆಡ್ಜಿಂಗ್ ಆಗಲಿ, ಆಮೇಲೆ ಫಂಡಮೆಂಟಲ್ಲು, ಸ್ವಿಂಗ್ ಟ್ರೇಡಿಂಗು ಎಲ್ಲ ಪ್ರತಿಯೊಂದು ನಾವು ಎಷ್ಟು ಕಷ್ಟ ಬಿದ್ದು ಕಲ್ತ್ಕೊಂಡಿದ್ದೀರಿ. ಕಲ್ತ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಕಲ್ತ್ಕೊಂಡ್ಮೇಲೆ ಅಷ್ಟೇ ಕಷ್ಟ ಬಿದ್ದು ನಾವು ಪ್ರಾಕ್ಟೀಸು ಸಹ ಮಾಡಿರ್ತೀರಿ ಆಯಿತಾ? ನೀವು ಯಾವಾಗ ಪ್ರಾಕ್ಟೀಸ್ ಮಾಡಿದ್ದೀರಾ ಆವಾಗಲೇ ಸಕ್ಸಸ್‌ಫುಲ್ ಟ್ರೇಡರ್ ಆಗಕ್ಕಾಗೋದು. ಇವಾಗ ಇಲ್ಲಿ ನೋಡಿ, ಮಾರ್ಕೆಟು ಒಂದು ಅಪ್ ಟ್ರೆಂಡಲ್ಲಿ ಇತ್ತು ಇಲ್ಲಿಂದ ಆಯಿತಾ? ಇಲ್ಲಿಂದ ಒಂದು ಅಪ್ ಟ್ರೆಂಡಲ್ಲಿ ಹೋಗಬೇಕಾದ್ರೆ ಇದು ಬಂದ್ಬಿಟ್ಟು ಒಂದು ಕ್ಯಾಂಡಲ್ ಬಂದ್ಬಿಟ್ಟು 1 ಅವರ್ ನಿಮಗೆ ರೆಪ್ರೆಸೆಂಟ್ ಮಾಡುತ್ತೆ ಆಯಿತಾ? ಅಂದರೆ ಪ್ರತಿಯೊಂದು ಕ್ಯಾಂಡಲ್ 1 ಅವರ್ ಕ್ಯಾಂಡಲ್ ಆಗಿರುತ್ತೆ ಇದು. ನಾನು ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತಿರೋದು ನಿಮಗೆ ಆಯಿತಾ? ಈ ಥರ ಒಂದು ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತು. ಮೇಲೆ ಹೋಗಬೇಕಾದ್ರೆ ಇಲ್ಲಿ ಒಂದು ಗ್ರೀನ್ ಕಲರ್ ಲೈನ್ ಕಾಣುತ್ತೆ ನಿಮಗೆ, ಕಾಣುತ್ತಲ್ಲ? ಇದೇನು ಗ್ರೀನ್ ಕಲರ್ ಲೈನ್ ಇದೆ, ಇದು ಬಂದ್ಬಿಟ್ಟು ಒಂದು ರೆಸಿಸ್ಟೆನ್ಸ್ ಝೋನ್ ಅದು ಆಯಿತಾ? ಅದಕ್ಕೆ ಹಿಂದೆ ಎಲ್ಲೋ ಒಂದು ಕಡೆ ಮಾರ್ಕೆಟ್ ಅಲ್ಲಿಂದ ಸಪೋರ್ಟ್ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿರುತ್ತೆ. ಇಲ್ಲ ಆ ರೆಸಿಸ್ಟೆನ್ಸ್ ಆಗಿ ಇಲ್ಲಿಂದ ಕೆಳಗಡೆ ಬಿದ್ದಿರುತ್ತೆ. ಆ ಥರ ಆದಾಗ ಏನಾಗುತ್ತೆ, ಅಲ್ಲಿ ಒಂದು ಲೈನ್ ಫಾರ್ಮ್ ಆಗುತ್ತೆ ಆಯಿತಾ? ಇದು ಆಟೋಮೆಟಿಕ್ ಡ್ರಾ ಆಗುತ್ತೆ. ಒಂದು ಏನು ಇದು ನಾನು ಹಾಕ್ಕೊಂಡಿದ್ದೀನಿ, ಇದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಇದು ಆಟೋಮೆಟಿಕ್ ಡ್ರಾ ಆಗುತ್ತೆ. ಇಲ್ಲಿ ಒಂದು ಮಾರ್ಕೆಟ್ ಬಂದಾಗ ಏನಾಯ್ತು ನಮಗೆ, ಇಲ್ಲಿ ಬಂತು ಈ ಕ್ಯಾಂಡಲ್ ಮೇಲೆ ನಾವು ಕನ್ಫರ್ಮೇಷನ್ ಮೇಲೆ ನಾವು ಟ್ರೇಡ್ ಮಾಡಲ್ಲ. ಈ ಯಾವುದು ಕ್ಯಾಂಡಲ್ ಮೇಲೆ ಕನ್ಫರ್ಮೇಷನ್ ಮೇಲೆ ಟ್ರೇಡ್ ಮಾಡಲ್ಲ. ಇಲ್ಲಿ ಒಂದು ಕ್ಯಾಂಡಲ್ ಬಂತು. ಈ ಕ್ಯಾಂಡಲ್ ಫಾರ್ಮ್ ಆಯಿತು. ಯಾವುದು? ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್. ನೋಡಿ ಕ್ಲಿಯರ್ ಕಟ್ ಆಗಿ ಏನು ಬಾಡಿ ಇದೆ, ಬಾಡಿಗಿನ 2 ಟೈಮ್ಸ್ ಜಾಸ್ತಿ ನಮಗೆ ವಿಕ್ ಇದೆ. ಈ ಕ್ಯಾಂಡಲ್ ಕನ್ಫರ್ಮೇಷನ್ ಆದಮೇಲೆ ಏನು ಮಾಡ್ತೀರಿ, ನೆಕ್ಸ್ಟ್ ಕ್ಯಾಂಡಲ್ ಏನು ಬಂತು, ನೆಕ್ಸ್ಟ್ ಕ್ಯಾಂಡಲ್ ಇದಕ್ಕಿಂತ ಕೆಳಗಡೆ ಕ್ಲೋಸ್ ಆಗಿರಬೇಕಂತ ಹೇಳಿದೆ ನಾನು. ಈ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ಗಿನ ಅಟ್ಲೀಸ್ಟ್ ಒಂದು 5-10 ರೂಪೀಸ್ ಕೆಳಗಡೆ ಕ್ಲೋಸ್ ಆಗಿರಬೇಕು. ಕ್ಲೋಸ್ ಆಗಿದ್ದರೆ ಈ ಪ್ಲೇಸಲ್ಲಿ ನಾವೇನು ಮಾಡ್ತೀರಿ, ಎಂಟ್ರಿನ ಪ್ಲಾನ್ ಮಾಡ್ತೀರಿ ಆಯಿತಾ? ಅಂದರೆ ನೆಕ್ಸ್ಟ್ ಕ್ಯಾಂಡಲ್ ಏನೋ ಓಪನ್ ಆಗುತ್ತೆ, ಈ ಕ್ಯಾಂಡಲ್ ಆದಮೇಲೆ ಈ ಕ್ಯಾಂಡಲ್ ಏನೋ ಓಪನ್ ಆಗುತ್ತೆ, ಈ ಕ್ಯಾಂಡಲ್ ನಾವೇನು ಮಾಡ್ತೀರಿ, ಈ ಪ್ಲೇಸಲ್ಲಿ ಎಂಟ್ರಿನ ಪ್ಲಾನ್ ಮಾಡ್ತೀರಿ. ಸ್ಟಾಪ್ ಲಾಸ್ ಎಲ್ಲಿ ಕೊಡ್ತೀವಿ ನಾವು, ಈ ಏನು ಮೇಲೆ ಬರುತ್ತೆ ಇದ್ರ ಮೇಲೆ ನಾವು SLನ ಇಡ್ತೀರಿ ಆಯಿತಾ? ಇಲ್ಲಿ ಎಂಟ್ರಿ ಪ್ಲಾಸ್ ಆದಮೇಲೆ ನಮ್ಗೆ ಇಲ್ಲಿಂದ ಏನು ಡಿಸ್ಟೆನ್ಸ್ ಬರ್ತಾ ಇದೆ, ಅರೌಂಡ್ ಒಂದು 20 ರೂಪೀಸ್ ಡಿಸ್ಟೆನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿಂದ ಒಂದು 20 ರೂಪೀಸು, ಇಲ್ಲಾಂದರೆ 40 ರೂಪೀಸು, ಇಲ್ಲಾಂದರೆ 60 ರೂಪೀಸ್. ಅಂದರೆ ನೆಕ್ಸ್ಟು ಸಪೋರ್ಟ್ ಝೋನ್ ಎಲ್ಲಿದೆ, ಈ ಸಪೋರ್ಟ್ ಝೋನ್ವರೆಗೂ ಬರೋವರೆಗೂ ನಾವೇನು ಮಾಡ್ತೀರಿ, ವೆಯ್ಟ್ ಮಾಡ್ಕೊತೀರಿ. ಅಂದರೆ ಟ್ರಯಲ್ ಸ್ಟಾಪ್ ಲಾಸ್ ಮಾಡ್ಕೊಂಬರ್ತೀರಿ. ಇಲ್ಲಿಂದ ಇಲ್ಲಿಗೆ ಒಂದು ಟ್ರಯಲ್ ಸ್ಟಾಪ್ ಲಾಸ್, ಇಲ್ಲಿಂದ ಇಲ್ಲಿಗೆ ಒಂದು ಟ್ರಯಲ್ ಸ್ಟಾಪ್ ಲಾಸ್, ಇಲ್ಲಿಂದ ಟ್ರಯಲ್ ಸ್ಟಾಪ್ ಲಾಸ್, ಈ ಥರ ಟ್ರಯಲ್ ಸ್ಟಾಪ್ ಲಾಸ್ ಮಾಡ್ಕೊಂಬರ್ತೀರಿ. ಯಾರಾದರೂ ಇಂಟ್ರಾಡೇಗೆ ಮಾಡ್ತಿದ್ರೆ ಮಾತ್ರ ಹೇಳ್ತಾ ಇದ್ದೀನಿ. ಕ್ಯಾರಿ ಫಾರ್ವರ್ಡ್ ಮಾಡೋಣ, 1 ಅವರ್ ಕ್ಯಾಂಡಲ್ ನೀವು ತೋರಿಸ್ಬಿಟ್ರೆ, ಸರ್ 1 ಅವರ್ ಕ್ಯಾಂಡಲ್ ಈ ಥರ ಫಾರ್ಮ್ ಆಗಿತ್ತು, ನಾನು ತೊಗೊಂಡೆ, ಒಂದು ಸರಿ ಪ್ರಾಫಿಟ್ ಬಂದಿತ್ತು, 2 ಸರಿ ಪ್ರಾಫಿಟ್ ಬಂದಿತ್ತು, ನಾನು ಇನ್ನೂ 2 ದಿನ ಹೋಲ್ಡ್ ಮಾಡಿದೆ ಅಂದರೆ ಏನಾರ ಮಾರ್ಕೆಟ್ ವೆರಿ ಗುಡ್ ನ್ಯೂಸ್ ಬಂದ್ಬಿಡ್ತು ಅಂತ ಹೇಳಿದ್ರೆ, ಟಕ್ ಅಂತ ಒಂದೇ ಸರಿ ಗ್ಯಾಪ್ ಅಪ್ ಆಗೋಯ್ತು ಅಂತ ಹೇಳಿದ್ರೆ, ನಿಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿರಲ್ಲ, ಮೇಲೆ ಹೋಗ್ಬಿಡುತ್ತೆ. ನಾನು ಹೇಳ್ತಾ ಇರೋದು ಯಾರಾದ್ರೂ ಲೈವ್ ಟ್ರೇಡಿಂಗಲ್ಲಿ ಕುಂತ್ಕೊಂಡು ಟ್ರೇಡ್ ಮಾಡ್ತಿರಲ್ಲ ಅವ್ರಿಗೆ ಮಾತ್ರ. ಇದು ಕ್ಯಾರಿ ಫಾರ್ವರ್ಡ್ ಎಲ್ಲ ಮಾಡೋಕ್ಕಾಗಲ್ಲ. ಅಂದರೆ ಯಾರಾದರೂ ಸ್ಟಾಕ್ಸಲ್ಲಿ ಮಾಡಿದ್ರೆ ಸ್ಟಾಕ್ಸಲ್ಲಿ ಬೈ ಸೆಲ್ ಮಾಡ್ಕೊತಾರೆ, ಅದ್ರ ಒಂದು ಸಪೋರ್ಟ್ ಝೋನ್ ಮೇಲೆ, ರೆಸಿಸ್ಟೆನ್ಸ್ ಮೇಲೆ ಆ ಥರ ಮಾಡ್ಕೊಬೋದು ನೀವು. ಅಂದರೆ ಸ್ಟಾಪ್ ಲಾಸ್ ಇಟ್ಕೊಂಡು ಸ್ಟಾಕ್ಸಲ್ಲಿ ನಿಮ್ಗೆ ಅಷ್ಟೊಂದು ಫಾಸ್ಟಾಗಿ ಹಿಟ್ಟಾಗಲ್ಲ. ಬಟ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ಸಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಯಿತು ಅಂದರೆ ನೀವೇನು ಪ್ರೀಮಿಯಮ್ ₹100 ಕೊಟ್ಟಿರ್ತೀರಾ ಆಯಿತಾ? ಇದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವತ್ತು ನೀವು 24,100ಕ್ಕೆ ಆಯಿತಾ, ಒಂದು ಸಿನ ₹100 ಪ್ರೀಮಿಯಮ್ ಕೊಟ್ಬಿಟ್ಟು ಬೈ ಮಾಡಿರ್ತೀರಾ ಅಂದ್ಕೊಳ್ಳಿ. ನಾಳೆ 24 ಮಾರ್ಕೆಟ್ ಕ್ಲೋಸ್ ಆಗುತ್ತೆ, 3 ಗಂಟೆ 30 ನಿಮಿಷಕ್ಕೆ ಮಾರ್ಕೆಟ್ ಕ್ಲೋಸ್ ಆಗಿಬಿಡುತ್ತೆ. ನಾಳೆ ಬೆಳಿಗ್ಗೆ 9 ಗಂಟೆ 15 ನಿಮಿಷಕ್ಕೆ ಆಯಿತಾ, ಮಾರ್ಕೆಟು 24,100ರಲ್ಲಿ ಓಪನ್ ಆಗುತ್ತೆ. ಬಟ್ ನಿಮ್ಮ ಪ್ರೀಮಿಯಮ್ 100ಕ್ಕೆ ಏನು ನಿಂತ್ಕೊಂಡಿರುತ್ತೆ, ಅದು ಬಂದ್ಬಿಟ್ಟು ನಿಮಗೆ ₹80 ಓಪನ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಟೈಮ್ ವ್ಯಾಲ್ಯೂ ಅಂತ ಇರುತ್ತಲ್ಲ, ಆ ಟೈಮ್ ವ್ಯಾಲ್ಯೂ ನಿಮಗೆ ₹80 ಓಪನ್ ಆಗುತ್ತೆ, ಫ್ಲಾಟಲ್ಲಿ ಓಪನ್ ಆದ್ರೂ.
ತಪ್ಪಿ ಮಾರ್ಕೆಟ್ ಏನಾದ್ರೂ ಆಯಿತಾ ಒಂದು ಸ್ವಲ್ಪ ಗ್ಯಾಪ್ ಡೌನ್ ಆಗೋಯ್ತು ಅಂದರೆ ಒಂದು 50 ಪಾಯಿಂಟ್ ಗ್ಯಾಪ್ ಡೌನ್ ಆಯಿತು ಅಂದರೆ ಈ ನಿಮ್ಮ ₹100 ಪ್ರೀಮಿಯಮ್ಮು ಒಂದು ₹40ಗೋ ಇಲ್ಲ ₹50ಗೋ ಓಪನ್ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾವ ಸ್ಟಾಪ್ ಲಾಸು ಕೆಲಸ ಮಾಡಲ್ಲ. ಕ್ಯಾರಿ ಫಾರ್ವರ್ಡ್ ಆ್ಯಡ್ ಮಾಡ್ತಾರೆ, ಯಾವ ಸ್ಟಾಪ್ ಲಾಸು ಕೆಲಸ ಮಾಡಲ್ಲ. ಏನಾದರೂ ಹೆಡ್ಜ್ ಮಾಡ್ಕೊಂಡಿದ್ರೆ, ಹೆಡ್ಜ್ ಮಾಡಿರ್ತೀರ, ನೀವೇನು ಹೆಡ್ಜ್ ಮಾಡಿದರೆ ಮಾತ್ರ ಆ ಹೆಜ್ಜೆ ನಿಮ್ಮನ್ನ ಒಂದು ಒಂದು ಏನಂತ ಹೇಳ್ತೀವಿ ನಾವು, ಒಂದು ಕವಚ ಅಂತ ಹೇಳ್ತಿರಲ್ಲ, ಅಂದರೆ ಒಂದು ನಮಗೆ ಸೆಕ್ಯೂರ್ ಮಾಡುತ್ತೆ, ನಮ್ಮ ಕ್ಯಾಪಿಟಲ್ನ ಸೆಕ್ಯೂರ್ ಮಾಡುತ್ತೆ ಹೆಡ್ಜ್ ಮಾಡ್ಕೊಂಡಿದ್ರೆ. ಅದಕ್ಕೂ ಯಾವುದೇ ಕಾರಣಕ್ಕೂ ಅಂದರೆ ನೀವು ಪೊಸಿಷನಲ್ ಟ್ರೇಡ್ ತೊಗೊಂಡು ಮಾಡಂಗಿದ್ರೆ ಹೆಡ್ಜಿಂಗು ಇಲ್ಲ ಆಪ್ಷನ್ ಸೆಲ್ಲಿಂಗಲ್ಲಿ ಹೆಡ್ಜಿಂಗು ಆ ಥರ ಮಾಡ್ಕೊಳ್ಳಿ. ಆಪ್ಷನ್ ಬೈಯಿಂಗಲ್ಲಿ ನೇಕೆಡ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಇದೊಂದು ಸ್ಯಾಂಪಲ್ ನಮಗೆ ಅರ್ಥ ಆಯ್ತಾ. ಇಲ್ಲಿಂದ ಮಾರ್ಕೆಟ್ ಏನಾಯಿತು, ನಮಗೆ ಒಳ್ಳೆ ಒಂದು ಡೌನ್ ಟೈಮ್ ಬಂತು, ಇಲ್ಲಿ ಸಪೋರ್ಟ್ ಬಂತು, ಸಪೋರ್ಟ್ನ ಬ್ರೇಕ್ ಮಾಡ್ತು, ಮತ್ತೆ ಕೆಳಗೆ ಬಂತು, ಇನ್ನೊಂದು ಸಪೋರ್ಟ್ ಬಂತು, ಅದನ್ನು ಬ್ರೇಕ್ ಮಾಡ್ತು, ಅದನ್ನು ಬ್ರೇಕ್ ಮಾಡಿ ಮತ್ತೆ ಕೆಳಗೆ ಬಂತು. ಇದೊಂದು ನಮಗೆ ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್ ಸಿಕ್ಕಿದೆ ಆಕ್ಚುಲಿ ನಿಫ್ಟಿನಲ್ಲಿ. ಸೇಮ್ ಅದೇ ಥರ ಇನ್ನೂ ಒಂದು ಎಕ್ಸಾಂಪಲ್ ನೋಡೋದಾದರೆ ನಾವು ಆಯಿತಾ, ಇನ್ನೂ ಒಂದು ಎಕ್ಸಾಂಪಲ್ ನೋಡಿದ್ರೆ ನೋಡಿ, ಇಲ್ಲೊಂದು ಯಾವುದೋ ಒಂದು ಸ್ಟಾಕ್ಸಲ್ಲಿ ಆಯಿತಾ, ಇಲ್ಲೊಂದು ಸ್ಟಾಕ್ಸಲ್ಲಿ ಮಾರ್ಕೆಟ್ ಇಲ್ಲಿಂದ ಒಂದು ರ್ಯಾಲಿ ಕೊಡ್ತು ನೋಡಿ, ಇದು ಹ್ಯಾಮರ್ ಫಾರ್ಮ್ ಮಾಡ್ತು. ಹ್ಯಾಮರ್ ಫಾರ್ಮ್ ಮಾಡಿದ್ಮೇಲೆ ಇಲ್ಲಿಂದ ಒಂದು ರ್ಯಾಲಿ ಕೊಡ್ತು, ರ್ಯಾಲಿ ಕೊಟ್ಮೇಲೆ ಮತ್ತೆ ಇಲ್ಲಿ ಹ್ಯಾಂಗಿಂಗ್ ಮ್ಯಾನ್ ಫಾರ್ಮ್ ಮಾಡ್ತು. ಈ ಹ್ಯಾಂಗಿಂಗ್ ಮ್ಯಾನ್ ಫಾರ್ಮ್ ಆದಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಕೊಟ್ಟಿರ್ಬೇಕಂತ ಹೇಳಿದ್ರೆ ಈ ಪ್ಲೇಸಲ್ಲಿ ನೀವು ಎಂಟ್ರಿ ತೊಗೊಂಡಿರ್ತಾ ಇದೆ ಅಲ್ಲ, ಈ ಕ್ಯಾಂಡಲ್ ಓಪನ್ ಆದಾಗ ಎಂಟ್ರಿ ತೊಗೊಂಡ್ರು ಡೌನಲ್ಲಿ ಆಯಿತಾ, ಇಲ್ಲಿ ಸ್ಟಾಪ್ ಲಾಸ್ ಬರ್ತಾ ಇತ್ತು ನಿಮಗೆ. ಇಲ್ಲಿಂದ 1:1 ಅಥವಾ 1:2 ಅಥವಾ 1:3 ಆರಾಮಾಗಿ ಸಿಕ್ಬಿಟ್ಟಿದೆ ಆಯಿತಾ. 1:1 1:2 1:3 ನೀವೇನಾದ್ರು ಟ್ರಯಲ್ ಸ್ಟಾಪ್ ಲಾಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಆರಾಮಾಗಿ ಸಿಕ್ಬಿಟ್ಟಿರುತ್ತೆ. ಮತ್ತು ಸ್ಟಾಪ್ ಲಾಸ್ ಸಿಟ್ಟೇ ಆಗಿಲ್ಲ ನಿಮಗೆ. ಇದೇನು ಹ್ಯಾಂಗಿಂಗ್ ಮ್ಯಾನ್ ಮೇಗಡೆ ನೀವು ಸ್ಟಾಪ್ ಲಾಸ್ ಸಿಕ್ಕೊಂಡಿರ್ತೀರಾ, ನಿಮಗೆ ಸ್ಟಾಪ್ ಲಾಸ್ ಸಿಟ್ಟೇ ಆಗಿಲ್ಲ. ಈ ಥರ ಒಂದು ಅನಲೈಸ್ ಮಾಡಿ ಮಾರ್ಕೆಟ್ನ. ಅಂದರೆ ನೀವು ತೊಗೊಳ್ಬೇಕಾದ್ರೆ ನಿಮಗೆ ಎಲ್ಲಿ ಬೇಕಲ್ಲಿ ರ್ಯಾಂಡಮ್ ಆಗಿ ಸೆಲ್ ಮಾಡಬಾರ್ದು, ಬೈ ಮಾಡಬಾರ್ದು. ನಾನು ಹೇಳ್ತಾ ಇದ್ದೀನಿ ನಿಮಗೆ ಯಾವ ಥರ ಮಾಡಬೇಕಂದ್ರೆ, ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಝೋನ್ ಇರಬೇಕು ನಮಗೆ. ಆ ಸಪೋರ್ಟ್ ರೆಸಿಸ್ಟೆನ್ಸ್ ಝೋನ್ ಈ ಥರ ಏನಾದರೂ ಫಾರ್ಮ್ ಆದರೆ ಮಾತ್ರ ಮಾಡಬೇಕಂತ ಹೇಳಿದೆ ನಾನು. ಇದನ್ನು ನೀವು ಯಾಕೆ ತೊಗೊಬೇಕಂತ ಹೇಳಿದ್ರೆ, ಈ ಪ್ಲೇಸಲ್ಲಿ ನೀವು ಒಂದು ಡ್ರಾ ಮಾಡಿಕೊಂಡ್ರೆ ಈ ಹ್ಯಾಂಗಿಂಗ್ ಮ್ಯಾನ್ಗೆ ಇದು ಒಂದು ಝೋನ್ ಥರ ಕ್ರಿಯೇಟ್ ಆಗುತ್ತೆ ಆಯಿತಾ. ಅಂದರೆ ಕೆಲವು ಸಲ ಎಕ್ಸಾಂಪಲ್ ನಾವು ಕರೆಕ್ಟಾಗಿ ಬಂದುಬಿಡುತ್ತೆ. ಕೆಲವು ಸಲ ನಾವು ಈ ಥರ ಏನು ಮಾಡ್ತೀರಿ ಅಂದರೆ, ಈ ಥರ ಒಂದು 4-5 ಕ್ಯಾಂಡಲ್ ನಿಂತ್ಕೊಂಡಾಗ ಈ ಥರ ಒಂದು ಫಾರ್ಮ್ ಮಾಡ್ಕೊತೀರಿ ಆಯಿತಾ. ನಮಗೇನಾಗುತ್ತೆ, ಇಲ್ಲೆಲ್ಲ ಒಂದು ಕಡೆ ಟಚ್ ಆಗಿ ಒಂದು ರೆಸಿಸ್ಟೆನ್ಸ್ ಝೋನ್, ಇದು ರೆಸಿಸ್ಟೆನ್ಸ್ ಝೋನ್ ಹತ್ರ ಆ ಥರ ಕ್ಯಾಂಡಲ್ ಬಂದರೆ ಅವಾಗ ನಾವು ಟ್ರೇಡ್ ಮಾಡ್ಕೊಂಡು ಮೇಲೆ ಸ್ಟಾಪ್ ಲಾಸ್ ಸಿಕ್ಕೊಬೋದು. ಯಾಕೆಂದರೆ ಸ್ಟಾಪ್ ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆಲ್ವೇಸ್ ಸ್ಟಾಪ್ ಲಾಸ್ ವೆರಿ ಇಂಪಾರ್ಟೆಂಟ್. ನೋಡಿ ಇವಾಗ ಇಲ್ಲಿ ಒಂದು ಇಲ್ಲಿ ಟಚ್ ಮಾಡಿದೆ, ಒಂದು ಇಲ್ಲಿ ಟಚ್ ಮಾಡಿದೆ, ಒಂದು ಇಲ್ಲಿ ಟಚ್ ಮಾಡಿದೆ, ಒಂದು ಇಲ್ಲಿ ಟಚ್ ಮಾಡಿದೆ. ಇದಕ್ಕೆ ನಾವೇನು ಮಾಡಬೇಕು, ಒಂದು ಝೋನ್ನ ಕ್ರಿಯೇಟ್ ಮಾಡ್ಕೊಬೇಕು. ಇಲ್ಲಿ ಎಕ್ಸಾಕ್ಟಾಗಿ ಒಂದು ಝೋನ್ನ ಕ್ರಿಯೇಟ್ ಮಾಡಿಕೊಂಡು ಈ ಥರ ಒಂದು ಝೋನ್ನ ಕ್ರಿಯೇಟ್ ಮಾಡ್ಕೊತೀರಿ. ಈ ಥರ ಒಂದು ಝೋನ್ ಕ್ರಿಯೇಟ್ ಮಾಡ್ಕೊಂಡಾಗ ಆ ನಿಯರ್ ಬೈ ಬಂದಾಗ, ನಿಯರ್ ಬೈ ಏನಾದರೂ ಒಂದು ಕ್ಯಾಂಡಲ್ ಫಾರ್ಮ್ ಆಯಿತು ಅಂತ ಹೇಳಿದ್ರೆ ನೋಡಿ, ಇಲ್ಲೇ ಕ್ಲಿಯರ್ ಕಟ್ಟಾಗಿ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಯಿತು. ಎಕ್ಸಾಂಪಲ್ ಕಾಣ್ತಿದೆ ನಿಮಗೆ, ಇದು ನೋಡಿ, ಇದು ಡೋಜಿ ಕ್ಯಾಂಡಲ್. ಮಾರ್ಕೆಟ್ ಇಲ್ಲಿಂದ ಬಿತ್ತು, ಒಂದು ಡೋಜಿ ಫಾರ್ಮ್ ಆಯಿತು. ಡೋಜಿ ಫಾರ್ಮಲ್ಲಿ ಸೆಕೆಂಡ್ ಕನ್ಫರ್ಮೇಷನ್ ತೊಗೊಂಡ್ರೆ ನಮಗೆ 1:1 1:2 ಆರಾಮಾಗಿ ಸಿಕ್ಬಿಟ್ಟಿರುತ್ತೆ. ಈ ಥರ ಹಿಂಗೆ ಇದೊಂದು ಸಪೋರ್ಟ್ ಝೋನಾಗಿ ಕೆಲಸ ಮಾಡುತ್ತೆ. ಈ ಥರ ಸಪೋರ್ಟ್ ಝೋನಲ್ಲಿ ಕೆಲಸ ಮಾಡಬೇಕಾದ್ರೆ ಇವಾಗ ಇದನ್ನೇ ನೀವು, ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ಆಯಿತಾ. ಸೇಮ್ ಅಲ್ಲೇ ಒಂದು ಅಲ್ಲಿ ಸಪೋರ್ಟ್ ಝೋನ್, ರೆಸಿಸ್ಟೆನ್ಸ್ ಝೋನ್ ಬಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಅದು 20th March 2024 ಇಲ್ಲ ಇದು. ಒಂದು ಕ್ಯಾಂಡಲ್ ಬಂದ್ಬಿಟ್ಟು ನಿಮಗೆ ಅರೌಂಡ್ ಒನ್ ಡೇ ನಿಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಒನ್ ಡೇಗೆ ಹಾಕೋಣ. ಟ್ವೆಂಟಿಯತ್ ಮಾರ್ಚ್ 2024 ಇಲ್ಲಿ ಫಾರ್ಮ್ ಆಗಿಲ್ಲ ಅದು. ಅದಕ್ಕೆಂದರೆ ಅದೊಂದ್ಸರಿ ಮಾರ್ಕೆಟು ಕೆಳಗಡೆ ಮೇಲ್ಗಡೆ ಹೋದ್ಮೇಲೆ ಅದು ಆಟೋಮೆಟಿಕ್ ಚೇಂಜ್ ಆಗಿಬಿಡುತ್ತೆ ನಿಮಗೆ ಇಲ್ಲಿ ಆಯಿತಾ. ಈ ಮಾರ್ಕೆಟ್ ಈ ರೇಂಜಲ್ಲಿ ಟ್ರೇಡ್ ಆಗಬೇಕಾದ್ರೆ ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ತೋರಿಸ್ತಾ ಇರುತ್ತೆ ಆಯಿತಾ. ಮಾರ್ಕೆಟ್ ಈ ಝೋನ್ ಬಂದುಬಿಟ್ಟಿದೆ ಇವಾಗ ನೋಡಿ. ಇಲ್ಲಿ ನೀವು ಇಲ್ಲಿ ಬಂದರೆ ಇವಾಗ ಮಾರ್ಕೆಟಲ್ಲಿ ಏನಿದೆ, ಈ ಝೋನಲ್ಲಿ ಇರಬೇಕಾದ್ರೆ ಅದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನಿಯರ್ ಬೈ ತೋರಿಸ್ತಾ ಇರುತ್ತೆ. ಇದರೊಳಗೆ ನಿಮಗೆ ಲಾಂಗ್ ಪ್ರೀವಿಯಸ್ ತೋರಿಸಲ್ಲ, ತುಂಬ ಹಳೆ ತೋರಿಸಲ್ಲ. ಪ್ರೆಸೆಂಟ್ ಎಲ್ಲಿ ನಿಮಗೆ ಟ್ರೇಡ್ ಆಗ್ತಾ ಇರುತ್ತೆ ಆ ಟ್ರೇಡ್ ಹತ್ರ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ತೋರಿಸ್ತಾ ಇರುತ್ತೆ. ಅದು 1 ಸೆಕೆಂಡ್ ನಾವು ಇನ್ನೂ ಒಂದು ನೋಡ್ಬೇಕಂತ ಹೇಳಿದ್ರೆ ಆಯಿತಾ. 1 ಸೆಕೆಂಡ್ ಇರಿ. ಈ ಇಂಡಿಕೇಟರಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ತೋರಿಸಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕಾಣುತ್ತಲ್ಲ. 20th March 2024 ಇದು ನೋಡ್ತಾ ಇರಲ್ಲ, ಡೇಟ್ ಕ್ಲಿಯರ್ ಕಾಣ್ತದೆ. 20th March 2024 ಆಯಿತಾ. ಈ ಒಂದು ಸಪೋರ್ಟ್ ಝೋನ್ ಹತ್ರ ಬಂದಿದೆ. ಈ ಸಪೋರ್ಟ್ ಝೋನ್ ಹತ್ರ ಬಂದಾಗ ನಮಗೆ ಈ ಥರ ಕನ್ಫರ್ಮೇಷನ್ ಸಿಕ್ಕಿದಾಗ ಇಲ್ಲಿಂದ ಮತ್ತೆ ಮೇಲೆ ಮಾರ್ಕೆಟ್ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೇಮ್ ಅದೇ ಥರ, ಯಾಕೆಂದರೆ ನಾವು ಯಾವಾಗಲೂ ಒಂದನ್ನು ನಂಬ್ಕೊಂಡು ನಾವು ಟ್ರೇಡ್ ಮಾಡೋಕ್ಕಾಗಲ್ಲ ಆಲ್ವೇಸ್ ಅಲ್ಲ. ಅದಕ್ಕೋಸ್ಕರ ಯಾವಾಗಲೂ ಟ್ರೇಡ್ ಮಾಡಬೇಕಾದ್ರೆ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ನೋಡಿಕೊಂಡು ಆಯಿತಾ, ಯಾವ ಕ್ಯಾಂಡಲ್ ಎಲ್ಲಿ ಫಾರ್ಮ್ ಆದರೆ ನಮಗೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ, ಆಮೇಲೆ ಸ್ಟಾಪ್ ಲಾಸ್ ಎಲ್ಲಿ ಬರ್ತಾ ಇದೆ, ಎಂಟ್ರಿ ಹೆಂಗೆ ತೊಗೊತಾ ಇದ್ದೀನಿ, ಯಾವ ಕಾರಣಕ್ಕೋಸ್ಕರ ತೊಗೊತಾ ಇದ್ದೀನಿ,
ಆಮೇಲೆ ಎಕ್ಸಿಟ್ ಎಲ್ಲಿ ಮಾಡಬೇಕು, ಯಾವ ಕಾರಣಕ್ಕೋಸ್ಕರ ಮಾಡಬೇಕು ಅನ್ನೋದು ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಎಂಟ್ರಿ, ಎಕ್ಸಿಟ್‌ನ ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಸಹ ನೀವು ಒಳ್ಳೆ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ಇಲ್ಲಿ ಈ ನನ್ನ ವಿಡಿಯೋ ಏನೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಆಯಿತಾ, ನೀವು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ಯಾರನ್ನ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಬೇಕಂತ ಹೇಳಿದ್ರೆ ರೆಫರ್ ಮಾಡಿ. ಬೈ ಬೈ ಎಲ್ರಿಗೂ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಯಾವುದಾದ್ರು ಒಂದು ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿನ ನಾನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಬಾಯ್.